ओम नमः शिवाय। गुरु ब्रह्मा गुरुर्विष्णु गुरुर्देवो महेश्वरः गुरु साक्षात् परं ब्रह्म तस्मै श्री गुरुवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः। हरि ओम श्री गुरुभ्यो नमः। हरि ओम। ओम श्री सद्गुरु सिद्धारूढ़ स्वामी महाराज की जय। ओम श्री सद्गुरु गुरुनाथ अरुण स्वामी महाराज की जय। ओम श्री संत ज्ञानदेव महाराज की जय। जय जय श्री रघुवीर समर्थ श्री गुरुदेव दत्त। सद्गुरु श्री सिद्धारूढ़ कथामृत 43ನೇಯ ಅಧ್ಯಾಯ। ओम श्री गणेशाय नमः। श्री गुरु सिद्धारूढ़ाय नमः। ಗುರುವರನ ಸೇವೆಯನು ದೇಹದ ಪರಿವೆ ಇಲ್ಲದೆ ಮಾಡ್ಪರು, ಧರಣಿಯೊಳು ಅವರೇ ಮಹಾತ್ಮರು ಅಜ್ಞರನ್ನು ಉದ್ಧರಿಪರು. ಸಿದ್ಧ ಸದ್ಗುರು ದರ್ಶನಕ್ಕೆ ಇಂಥ ಮಹಾತ್ಮರು ಬರುವರು, ಭೇದ ಮತಿಯನ್ನು ಬಿಟ್ಟು ಐಕ್ಯಾನಂದವನ್ನು ಭೋಗಿಸುವವರು. ಅಖಂಡಾನಂದನು ಅದ್ವಯನೂ ಆಗಿರುವ ನಿನಗೆ ಜಯ ಜಯಕಾರವಿರಲಿ. ಇಂಥಾತನಾದ ನೀನು ಭಕ್ತರನ್ನು ತಾರಿಸುವುದಕ್ಕೋಸ್ಕರ ಹುಬ್ಬಳ್ಳಿಯೊಳಗೆ ಪ್ರಕಟನಾಗಿರುತ್ತಿ. ಎಲ್ಲಾ ಸಾಧುಗಳ ರೂಪದಿಂದ ನೀನೇ ವರ್ತಿಸುತ್ತಿದ್ದು ಅಲ್ಲಲ್ಲಿ ಜನರನ್ನು ಉದ್ಧರಿಸುತ್ತಿರುವಿ. ಈ ಪ್ರಕಾರ ನಿನ್ನ ಭಕ್ತರನ್ನು ನೀನು ಸ್ವತಃ ಹೋಗಿ ತಾರಿಸುವಿ. ಇರಲಿ, ಗೊಂದವಲೆ ಎಂಬ ಪುರದೊಳಗೆ ಬ್ರಾಹ್ಮಣ ದಂಪತಿಗಳಿರುತ್ತಿದ್ದು ಅವರು ನಿತ್ಯದಲ್ಲಿಯೂ ಪಾಂಡುರಂಗ ಭಜನೆಯನ್ನು ಮಾಡುತ್ತಾ ಸುಖದಿಂದ ಸಂಸಾರ ಮಾಡುತ್ತಾ ಇದ್ದರು. ಆಷಾಢ ಮತ್ತು ಕಾರ್ತಿಕ ಏಕಾದಶಿಗಳಿಗೆ ನೇಮದಿಂದ ಪಂಢರಪುರಕ್ಕೆ ಹೋಗುತ್ತಿದ್ದು ತಮ್ಮ ಕುಲದೇವನಾದ ಶ್ರೀ ವಿಠ್ಠಲನಿಗೆ ಭಕ್ತಿಯುಕ್ತರಾಗಿ ದರ್ಶನವನ್ನ ಪಡೆಯುತ್ತಿದ್ದರು. ವಿಠ್ಠಲ ನಾಮವನ್ನ ಮುಖದಿಂದ ಉಚ್ಚರಿಸುವಾಗ ಹೃದಯದಲ್ಲಿರುವ ಆತನ ರೂಪವನ್ನೇ ಕಣ್ಣಿನಿಂದ ನೋಡುತ್ತಾ ಉತ್ಕಟವಾದ ಪ್ರೇಮವು ತುಂಬುವಂತಹದ್ದಾಗಿ ಈ ಪ್ರಕಾರ ಸರ್ವ ಕಾಲದಲ್ಲಿಯೂ ಭಜನೆ ಮಾಡುವುದರಲ್ಲಿ ಅವರು ತತ್ಪರರಾಗಿದ್ದರು. ಇಂತಹ ದಂಪತಿಗಳಿಗೆ ಒಂದಾನೊಂದು ಕಾಲದಲ್ಲಿ ಋಷಿಕೇಶಿಯಾದ ಕೃಷ್ಣ ಪರಮಾತ್ಮನು ಸ್ವಪ್ನದಲ್ಲಿ ಬಂದು, ನಿಮ್ಮ ಹೊಟ್ಟೆಯಲ್ಲಿ ರಾಮದಾಸನು ಜನ್ಮವನ್ನ ತೊಟ್ಟು ಬರುವನು. ಯಾವಾತನು ಮಾರುತಿ ಅವತಾರನಾಗಿದ್ದು ಬಹು ಜನರ ಉದ್ಧಾರ ಮಾಡಿರುವನೋ ಆತನೇ ಈ ಕಾಲದಲ್ಲಿ ಶರೀರವನ್ನು ಧಾರಣೆ ಮಾಡಿ ನಿಮ್ಮಲ್ಲಿ ಪುತ್ರನಾಗಿ ಜನಿಸುವನು ಎಂದು ಇಬ್ಬರಿಗೂ ಸ್ವಪ್ನದಲ್ಲಿ ಹೇಳಿದ ಕೂಡಲೇ ಆ ಆನಂದ ವಾಣಿಯನ್ನ ಕೇಳಿ ಅವರಿಗೆ ಬಹಳ ಹರ್ಷವಾಗಿ ಶ್ರೀ ಪಾಂಡುರಂಗನನ್ನು ವಂದಿಸಿ ನಮ್ಮ ಜನ್ಮವು ಸಾರ್ಥಕವಾಯಿತು ಎಂದು ನುಡಿಯುವಂತವರಾದರು. ಅನಂತರ ಸ್ತ್ರೀಯು ಗರ್ಭವತಿಯಾಗಿ ಸುಂದರನಾದ ಒಬ್ಬ ಪುತ್ರನನ್ನ ಪ್ರಸವಿಸಿದಳು. ಸಂಪ್ರದಾಯಕ್ಕನುಸರಿಸಿ ಕೂಸಿಗೆ ಗಣಪತಿ ಎಂದು ಹೆಸರಿಟ್ಟು ಅದಕ್ಕೆ ಚಿಕ್ಕಂದಿನಲ್ಲಿಯೇ ಪಾಂಡುರಂಗ ಭಜನೆ ಮಾಡಲಿಕ್ಕೆ ಕಲಿಸಿದರು. ಹುಡುಗನಿಗೆ ಗರ್ಭಾಷ್ಟಮದಲ್ಲಿ ಮೌಂಜಿ ಬಂಧನ ಮಾಡುವಾಗ ರಾಮನಾಮಸ್ಮರಣೆಯನ್ನು ಉಪದೇಶಿಸಿದ ಪ್ರಕಾರ ಆ ಕೂಡಲೇ ಹುಡುಗನು ರಾಮ ಮಂತ್ರದ ಪುನರುಚ್ಚಾರಣೆ ಆರಂಭಿಸಿದನು. ಏಳುವಾಗ, ಕೂಡುವಾಗ, ಕೆಲಸ ಮಾಡುವಾಗ ಬಿಡದೆ ನಾಮ ಉಚ್ಚರಿಸುವನು. ಈ ಪ್ರಕಾರ ಅಖಂಡವಾಗಿ ದೃಢ ಅಭ್ಯಾಸ ನಡೆಯುತ್ತಿರುವಾಗ ಆತನಿಗೆ ವೈರಾಗ್ಯವು ಉಕ್ಕಿ ಬರುವಂತಹದ್ದಾಯಿತು. 15 ವರ್ಷ ವಯಸ್ಸಿನ ಆ ಗಣಪತಿಯು ತೀರ್ಥ ಪರ್ಯಟನವನ್ನು ಮಾಡಲಿಕ್ಕೆ ಹೊರಟನು. ಈ ಪ್ರಕಾರ ತೀರ್ಥಗಳನ್ನು ಮಾಡುತ್ತಾ ಮಾಡುತ್ತಾ ಕಟ್ಟ ಕಡೆಗೆ ಆತನಿಗೆ ಗುರು ಸ್ಥಾನವೂ ದೊರೆಯಿತು. ವರಾಡ ಪ್ರಾಂತದಲ್ಲಿ ಎಳೆ ಗ್ರಾಮವೆಂಬುದಿರುವುದು. ಆ ಗ್ರಾಮದ ಬಹಿರ್ಭಾಗದಲ್ಲಿ ತುಕಾರಾಮ ಚೈತನ್ಯರೆಂಬ ಸತ್ಪುರುಷರಿರುವರು. ಇವರ ಅಗಾಧ ಕೀರ್ತಿಯನ್ನ ಕೇಳಿ ಗಣಪತಿ ಬೂವ ಅವರ ಕಡೆಗೆ ಹೋಗಿ ನಮನ ಮಾಡುವಾಗ ಅವರು ತಮ್ಮ ಶಿಷ್ಯರನ್ನ ಕುರಿತು, ಈ ದರೋಡೆಕೋರ ಬಂದ ನೋಡಿರಿ ಎಂದು ಹೇಳಿದ್ದು ಕೇಳಿ ಅವರೆಲ್ಲ ಬಹಳ ಚಕಿತರಾದರು. ಆದರೆ ಗಣಪತಿಯು ಮನಸ್ಸಿನಲ್ಲಿ ತಾನು ಧನ್ಯನಾದನೆಂದು ತಿಳಿದುಕೊಂಡು, ಹೇ ದೇವನೇ, ಅನೇಕ ದೇಶಗಳನ್ನು ತಿರುಗಿ ತಿರುಗಿ ಕಟ್ಟ ಕಡೆಗೆ ನಿರ್ದೋಷಿಯಾಗಿರುವ ನೀನು ಭೇಟಿಯಾಗಿರುವಿ. ನಿನ್ನ ಸನ್ನಿಧಿಯಲ್ಲಿ ದಾಸನಾಗಿರಲಿಕ್ಕೆ ನಾನು ಇಚ್ಛಿಸುವೆನು ಎಂದು ಹೇಳಿದ್ದು ಕೇಳಿ ಆ ಮಹಾತ್ಮರು, ಗಣಪತಿ ಬೂವ, ನಿನ್ನಿಂದ ನನ್ನ ಸೇವಾ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನಾನು ಜೀವಿಗಳಿಗೆ ಬಹು ಕ್ರೂರನಾಗಿದ್ದೇನೆ.
ಇಲ್ಲಿ ನಿಂತಿರುವವರಿಗೆ ನೀನೇ ಕೇಳು ಎಂದು ಹೇಳಿ ಆ ಸದ್ಗುರುನಾಥನು ಗಣಪತಿಯ ಮೈ ಮೇಲೆ ಕಲ್ಲುಗಳನ್ನು ಎಸೆದನು. ತನ್ನ ಶರೀರಕ್ಕೆ ತಾಗಿ ಕೆಳಗೆ ಬಿದ್ದ ಆ ಕಲ್ಲುಗಳನ್ನು ಗಣಪತಿಯು ಒಟ್ಟುಗೂಡಿಸಿ, ಈ ಕಲ್ಲುಗಳಿಗೆ ಸದ್ಗುರು ಹಸ್ತ ಸ್ಪರ್ಶವಾಗಿರುವುದರಿಂದ ಇದು ನನಗೆ ಪೂಜ್ಯನೀಯವಾಗಿದೆ ಎಂದು ಅನ್ನುತ್ತಾ ಗುರುಪ್ರಸಾದ ಸಿಕ್ಕಿತೆಂದು ಅವುಗಳನ್ನು ತನ್ನ ಮಸ್ತಕದ ಮೇಲೆ ಇಟ್ಟುಕೊಂಡನು. ಆಮೇಲೆ ಸದ್ಗುರುಗಳು ಆತನನ್ನು ಸಮೀಪ ಕರೆದು ಒಳ್ಳೆ ಸಿಟ್ಟಿನಿಂದ ಅವನಿಗೆ ಬೈಯುತ್ತಾ ತಮ್ಮ ಕಾಲುಗಳನ್ನ ಒತ್ತಲಿಕ್ಕೆ ಹೇಳಿದರು. ಗಣಪತಿಯು ಸಮೀಪಕ್ಕೆ ಬಂದು ಆ ಚರಣಗಳನ್ನು ನೋಡಿ ಆಶ್ಚರ್ಯಪಟ್ಟು ಕಮಲಗಳಿಗಿಂತ ಕೋಮಲವಾದ ಆ ಪಾದಗಳಿಗೆ ಹಸ್ತದಿಂದ ಸ್ಪರ್ಶ ಮಾಡಿದನು. ಕೂಡಲೇ ಗುರುಗಳು ಸಿಟ್ಟಿನಿಂದ ಆತನಿಗೆ ಒಂದೇಟು ಹೊಡೆದು, ಏಳು ನಡಿ, ನಿನ್ನ ಕೈ ಕಲ್ಲಿಗಿಂತಲೂ ಬಿರುಸಾಗಿದೆ, ನನಗೆ ಅದರ ಸ್ಪರ್ಶ ಸಹನವಾಗುವುದಿಲ್ಲ ಎಂದು ಅಂದದ್ದು ಕೇಳಿಯೂ ಗಣಪತಿಯ ಮನಸ್ಸು ಸಂಕೋಚಿತವಾಗಲಿಲ್ಲ. ಕೈಗಳನ್ನ ಜೋಡಿಸಿ ಸುಮ್ಮನೆ ಕೆಲವು ಹೊತ್ತು ಮುಂದೆ ನಿಂತನು. ಆಮೇಲೆ ಸದ್ಗುರುಗಳು, ಈಗ ನಾವು ಅಡವಿಗೆ ಹೋಗಿ ಕಟ್ಟಿಗೆ ತೆಗೆದುಕೊಂಡು ಬರೋಣ ಎಂದು ಹೇಳಿದ್ದು ಕೇಳಿ ಗಣಪತಿಯು ಶಾಂತ ರೀತಿಯಿಂದ, ನೀವು ಇಲ್ಲಿ ಕುಳಿತುಕೊಳ್ಳಿರಿ, ನಾನು ಕಟ್ಟಿಗೆ ತೆಗೆದುಕೊಂಡು ಬರುವೆನು ಎಂದು ಅಂದನು. ಆಗ ಸದ್ಗುರುಗಳು, ನೀನು ಕೆಟ್ಟ ಕೆಟ್ಟ ಕಟ್ಟಿಗೆಯನ್ನು ತರುವಿ, ನಾನು ನಿನ್ನ ಕೂಡ ಬರುವೆನು ಎಂದು ಹೇಳಿ ಇಬ್ಬರು ಹೊರಟರು. ಗುರು ಶಿಷ್ಯರಿಬ್ಬರು ಅಡವಿಗೆ ಹೋಗಿ ಬಹಳ ಕಟ್ಟಿಗೆಗಳನ್ನ ಕುಡಿಸಿ ಶಿಷ್ಯನ ಧೋತರದಿಂದ ಅವುಗಳನ್ನ ಕಟ್ಟಿ ಹೊರೆಯನ್ನು ಗಣಪತಿಯ ತಲೆಯ ಮೇಲೆ ಗುರುಗಳಿಟ್ಟರು. ಹಸ್ತದಲ್ಲಿ ಒಂದು ಬಡಿಗೆಯನ್ನ ಹಿಡಿದು ಗುರುಗಳ ಶಿಷ್ಯನನ್ನು ಕುರಿತು, ನೀನು ಮುಂದೆ ಮುಂದೆ ಹೋಗು, ನಾನು ಹಿಂದಿನಿಂದ ಬರುವೆನು ಎಂದು ಹೇಳಿದರು. ಈ ಪ್ರಕಾರ ಗಣಪತಿಯು ಮುಂದೆ ನಡೆದನು. ಇಬ್ಬರಿಂದ ಹೊರಲಾಗದಂತ ಭಾರವನ್ನ ಹೊತ್ತುಕೊಂಡು ಹೋಗುವಾಗ ಆತನಿಗೆ ತಲೆಯು ನೋಯಲಿಕ್ಕೆ ಆರಂಭಿಸಿತು. ಕ್ಷಣ ಮಾತ್ರ ನಿಂತ ಕೂಡಲೇ ಬೆನ್ನಿನ ಮೇಲೆ ಗುರುಗಳು ಹೊಡೆದ ಬಡಿಗೆ ಪೆಟ್ಟು ಬೀಳುತ್ತಿತ್ತು. ಶಿರದ ಮೇಲೆ ಅಸಾಧ್ಯವಾದ ಭಾರ, ಬೆನ್ನ ಮೇಲೆ ಆಗಾಗ್ಗೆ ಪೆಟ್ಟು, ಮುಖದಿಂದ ರಾಮನಾಮ ಉಚ್ಚಾರ, ಹಿಂದೆ ದಂಡಧಾರಿಯಾಗಿ ಬರುವಂತಹ ಸದ್ಗುರುನಾಥನು. ಈ ಪ್ರಕಾರ ಗಣಪತಿಯು ಒಂದು ಗಳಿಗೆ ಪರ್ಯಂತ ನಡೆದನು. ಆತನ ಚಿತ್ತವು ಗುರು ಭಕ್ತಿಯಲ್ಲಿ ದೃಢವಾಗಿ ನಿರತವಾಗಿದ್ದರೂ ಶರೀರವು ಈ ಸಂಕಷ್ಟವನ್ನ ಸಹಿಸಲಾರದೆ ಭಾರ ನಿಮಿತ್ತದಿಂದ ದಣಿದು ಹೋಯಿತು. ಆಗ ಗಣಪತಿಯು ಒಂದು ಕ್ಷಣ ನಿಂತನು. ಕೂಡಲೇ ಬೆನ್ನ ಮೇಲೆ ಬಡಿಗೆಯ ಹೊಡೆತ ಬಿತ್ತು. ಅತ್ಯಂತ ನಿಶಕ್ತನಾಗಿ ಭೂಮಿಗೆ ಬಿದ್ದು ತತ್ಕಾಲವೇ ಮೂರ್ಛಾಗತನಾದನು. ಶಿಷ್ಯನಿಗೆ ದೇಹಭಾನ ತಪ್ಪಿತೆಂದು ಸದ್ಗುರುಗಳು ಹೃದಯದಲ್ಲಿ ಬಹಳ ಕಳವಳಗೊಂಡು ಕೃಪೆಯಿಂದ ಆತನ ಶಿರಕ್ಕೆ ಹಸ್ತ ಸ್ಪರ್ಶಿಸಿದ ಕ್ಷಣವೇ ಗಣಪತಿಯು ಎಚ್ಚರ ಹೊಂದಿದನು. ಆಗ ಮಹಾತ್ಮರು ಆತನ ಕೈ ಹಿಡಿದು ವೃಕ್ಷ ಛಾಯೆಗೆ ಕರೆದುಕೊಂಡು ಹೋಗಿ ಕೂಡಿಸಿ ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಗಣಪತಿಯ ತಾಪವೆಲ್ಲ ಶಾಂತವಾಯಿತು. ಸದ್ಗುರು ಮುಖಾವಲೋಕನದಿಂದ ಆತನು ಸುಖವನ್ನು ಹೊಂದಿದನು. ಆಗ ತುಕಾರಾಮ ಚೈತನ್ಯ ಮಹಾರಾಜರು ನಗುತ್ತಾ, ನೀನು ದರೋಡೆಕೋರನೆಂದು ನಾನು ಹೇಳಿದ ಮಾತು ನಿಜ ಮಾಡಿ ತೋರಿಸಿದಿ. ನನ್ನ ಹೃದಯವನ್ನು ನೀನು ಸಂಪೂರ್ಣವಾಗಿ ಹರಣ ಮಾಡಿಕೊಂಡಿ. ನಿನ್ನಂತ ಶಿಷ್ಯನನ್ನು ನಾನು ಎಂದೂ ಕಾಣಲಿಲ್ಲ ಎಂದು ಹೇಳಿದರು. ಅನಂತರ ಗಣಪತಿಗೆ ನಿರ್ಮಲವಾದ ಆತ್ಮಜ್ಞಾನವನ್ನ ಬೋಧಿಸಿದರು. ಶಿಷ್ಯನು ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ದೇವಾಧಿಕರಿಗೆ ದುರ್ಲಭವಾದಂತಹ ಆ ನಿಜಾತ್ಮ ಸ್ಥಾನವನ್ನ ತತ್ಕ್ಷಣವೇ ಹೊಂದಿದನು. ಶಿಷ್ಯನಿಗೆ ಸಮಾಧಿ ಹತ್ತಿತೆಂದು ತಿಳಿದು ಆತನಿಗೆ ಉತ್ಥಾನಾವಸ್ಥೆಗೆ ತಂದು ಗುರುಗಳು, ಈ ಜ್ಞಾನವು ನಿನಗೆ ದೃಢವಾಗುವ ದಿಶೆಯಿಂದ ನಾಮಸ್ಮರಣೆಯ ಅಭ್ಯಾಸವನ್ನು ಬಿಡಬೇಡ. ದಾಸ ಬೋಧವೆಂಬ ಗ್ರಂಥವನ್ನ ನಿತ್ಯ ಅಧ್ಯಯನ ಮಾಡುತ್ತಿದ್ದು ಅದರಲ್ಲಿ ನಿರೂಪಿಸಿದಂತೆ ವರ್ತನವನ್ನ ತ್ರೀಕರಣ ಶುದ್ಧವಾಗಿ ಇಡತಕ್ಕದ್ದು. ಈಗ ನೀನು ನಿನ್ನ ಮನೆಗೆ ಹೋಗಿ ಬರುವಂತಹ ಭಕ್ತರಿಗೆ ಅಧಿಕಾರ ಪರೀಕ್ಷೆ ಪೂರ್ವಕ ನಾಮಸ್ಮರಣೆಯನ್ನೇ ಉಪದೇಶಿಸಿ ಉದ್ಧರಿಸುವಂತವನಾಗು. ಈಗ ನೀನು ಧನ್ಯನಾದಿ, ಶುದ್ಧವಾದ ಚೈತನ್ಯ ನೀನಾದಿ. ಆದ್ದರಿಂದ ಇಂದಿನಿಂದ ನಿನಗೆ ಬ್ರಹ್ಮ ಚೈತನ್ಯವೆಂಬ ಹೆಸರು ಬರಲಿ ಎಂದು ಸದ್ಗುರುವರನ ಅಮೃತ ಸಮಾನ ವಚನವನ್ನ ಕೇಳಿ ಗಣಪತಿ ಶಿಷ್ಯನಿಗೆ ಕಂಠ ಗದ್ಗದಿತವಾಯಿತು. ಕಣ್ಣೊಳಗಿಂದ ಆನಂದಾಶ್ರುಗಳನ್ನು ಸುರಿಸುತ್ತಾ ಆತನು ಸದ್ಗುರುಗಳ ಚರಣಕ್ಕೆ ಬಿದ್ದು ಎದ್ದು ನಿಂತು, ಎಷ್ಟು ದಯಾಳು ಆಗಿರುವಿ ಹೇ ಸದ್ಗುರು ರಾಜನೇ, ನಾನಿವತ್ತು ಧನ್ಯನಾದೆನು. ನಿನ್ನ ನಿತ್ಯ ಸ್ವರೂಪವನ್ನು ನನಗೆ ತೋರಿಸಿ ವಿಚಿತ್ರ ಕಾರ್ಯವನ್ನು ಮಾಡಿದಿ ಎಂದು ಬ್ರಹ್ಮ ಚೈತನ್ಯನು ಅಂದು
ಪುನಃ ಸದ್ಗುರುಗಳಿಗೆ ನಮಸ್ಕರಿಸಿ ಅವರ ಆಜ್ಞೆಯನ್ನ ಪಡೆದುಕೊಂಡು ತನ್ನ ಸ್ವಸ್ಥಾನಕ್ಕೆ ಹೋದನು. ಬ್ರಹ್ಮಚೈತನ್ಯರ ಸ್ಥಾನಕ್ಕೆ ಅಸಂಖ್ಯ ಜನ ಭಕ್ತರು ಬಂದು ಅವರ ಸಂಗತಿಯಿಂದ ಉದ್ಧಾರವಾಗುತ್ತಿರುವರು. ಎಲ್ಲರಿಗೂ ಅವರು ರಾಮ ಮಂತ್ರವನ್ನು ಉಪದೇಶಿಸಿ ಧಾರಣ ಮಾಡುತ್ತಿದ್ದರು. ಇಂಥ ಗೋಂದವಲೇಕರ ಮಹಾರಾಜರ ಪ್ರಿಯ ಶಿಷ್ಯನಾದ ವಿದ್ಯಾಸಾಗರನಾಗಿರುವ ತಮ್ಮಣ್ಣ ಶಾಸ್ತ್ರಿಯು ಹುಬ್ಬಳ್ಳಿಯಲ್ಲಿರುವನು. ಆತನು ಮತ್ತು ಇತರ ಭಕ್ತ ಜನರು ಕೂಡಿ ಗೋಂದವಲೆಗೆ ಹೋಗಲಿಕ್ಕೆ ಅನುಕೂಲವಿಲ್ಲದಂತ ಅನೇಕ ಜನರ ಉದ್ಧಾರಾರ್ಥವಾಗಿ ಬ್ರಹ್ಮ ಚೈತನ್ಯ ಮಹಾರಾಜರನ್ನು ಹುಬ್ಬಳ್ಳಿಗೆ ಬರಲಿಕ್ಕೆ ಪ್ರಾರ್ಥಿಸಿದರು. ಆ ಆಮಂತ್ರಣವನ್ನ ಮಾನ್ಯ ಮಾಡಿ ಶ್ರೀ ಸಿದ್ಧಾರೂಢರ ದರ್ಶನೋತ್ಸುಕರಾಗಿಯೂ ತಮ್ಮ ಶಿಷ್ಯ ಸಮುದಾಯವನ್ನೊಡಗೂಡಿ ಹುಬ್ಬಳ್ಳಿಗೆ ಹೊರಟು ಬರುವಂತವರಾದರು. ಇಲ್ಲಿಯ ಸರ್ವ ಭಕ್ತ ಜನರು ಅವರನ್ನು ಎದುರುಗೊಳ್ಳಲಿಕ್ಕೆ ಹೋಗಿ ಅವರ ದರ್ಶನದಿಂದ ತಾವು ಧನ್ಯರಾದೆವು ಎಂದು ತಿಳಿದರು. ಬ್ರಹ್ಮ ಚೈತನ್ಯರ ಸನ್ನಿಧಿಯಲ್ಲಿ ಸರ್ವ ಬ್ರಾಹ್ಮಣರು ಬಂದು ಅವರಿಂದ ಮಂತ್ರೋಪದೇಶವನ್ನ ಪಡೆದುಕೊಂಡರು. ಆದರೆ ಅವರು ಮಹಾತ್ಮರನ್ನು ವಿಧಿ ನಿಷೇಧದ ಗೊಂದಲದೊಳಗೆ ಹಾಕಿ ಸಿದ್ಧಾರೂಢರ ಕಡೆಗೆ ಹೋಗಗೊಡಲಿಲ್ಲ. ಒಮ್ಮೆ ಒಬ್ಬನೊಬ್ಬ ಭಕ್ತನ ಮನೆಗೆ ಹೋಗುವಾಗ ಯಾರು ಬ್ರಾಹ್ಮಣರನ್ನು ಕರೆದುಕೊಳ್ಳದೆ ಹೋದರು. ಅಲ್ಲಿಂದ ಗಾಡಿಯ ಮೇಲೆ ಕುಳಿತುಕೊಂಡು ನೆಟ್ಟಗೆ ಸಿದ್ಧಾಶ್ರಮಕ್ಕೆ ತೆರಳಿದರು. ಇತ್ತ ಮಠದಲ್ಲಿ ಶ್ರೀ ಸಿದ್ಧನಾಥರು ಮಧ್ಯಾಹ್ನ ಹೊತ್ತಿಗೆ ಶಯ್ಯೆಯ ಮೇಲೆ ವಿಶ್ರಮಿಸುತ್ತಿರುವಾಗ ಅಕಸ್ಮಾತಾಗಿ ಎದ್ದು ಸಮೀಪವಿದ್ದ ಶಿಷ್ಯರಿಗೆ ಬ್ರಹ್ಮ ಚೈತನ್ಯ ಸಂತರು ಇದೇ ಈಗ ಬರುವರು ಎಂದು ಹೇಳಿ ಮುಂದೆ ಬಂದು ಮಾರ್ಗದ ಕಡೆಗೆ ನೋಡುವಾಗ ಗಾಡಿಯಿಂದಿಳಿದು ಬರುತ್ತಿರುವ ಮಹಾರಾಜರನ್ನ ಕಂಡು ಓಡುತ್ತಾ ಹೋಗಿ ಅವರಿಗೆ ದೃಢಲಿಂಗನವನ್ನ ಕೊಡುವಂತವರಾದರು. ಆ ಕಾಲದಲ್ಲಿ ಇಬ್ಬರು ಮಹಾತ್ಮರಿಗೆ ಅತ್ಯಂತ ಪ್ರೇಮವು ಉಕ್ಕಿ ಬರುವಂತಹದ್ದಾಯಿತು. ಐಕ್ಯ ಭಾವದಿಂದ ಸಾಧು ಸಂತರೊಳಗೆ ಭೇಟಿಯಾಗುತ್ತಿರುವಾಗ ಆಗಿನ ಆನಂದವು ವರ್ಣಿಸಲು ಅಸಾಧ್ಯವು. ತ್ರಿಪುರ ಸಂಹಾರವಾದ ಬಳಿಕ ಶಿವ ವಿಷ್ಣು ಇಬ್ಬರು ಪರಸ್ಪರ ಆಲಿಂಗಿಸಿದ ಪರಿ ಕಾಣಿಸಿತು. ಜೀವ ಶಿವರ ಐಕ್ಯ ಆಗುವ ಸಮಯದಲ್ಲಿ ಯಾವ ಬ್ರಹ್ಮಾನಂದವು ಪ್ರಕಟವಾಗುವುದೋ ಅದೇ ಆನಂದವು ಈಗ ಆ ಇಬ್ಬರು ಮಹಾತ್ಮರೊಳಗೆ ಆವಿರ್ಭಾವವಾಯಿತು. ಇಂಥ ಆನಂದದಲ್ಲಿ ತಲ್ಲೀನರಾಗಿ ಈರ್ವರು ದೇಹ ಭಾವವನ್ನ ಮರೆತು ಕಣ್ಣೊಳಗಿಂದ ಆನಂದಾಶ್ರುಗಳನ್ನ ಸುರಿಸುವಂತವರಾದರು. ಬಹಳ ವರ್ಷಗಳ ವಿರಹದಿಂದ ಪ್ರಿಯ ಬಂಧುವಿಗೋಸ್ಕರ ತಳಮಳಿಸುತ್ತಿರುವಾಗ ಅಕಸ್ಮಾತಾಗಿ ಪರಸ್ಪರ ಭೇಟಿಯಾದರೆ ಎಂಥ ಆನಂದ ಉತ್ಪತ್ತಿಯಾಗುವುದೋ ಅಂಥ ಆನಂದವು ಇವರೊಳಗೆ ಉತ್ಪನ್ನವಾಯಿತು. ಈ ಪ್ರಕಾರ ಒಬ್ಬರಿಗೊಬ್ಬರು ಆಲಂಗಿಸುತ್ತಿದ್ದಾಗ ಕ್ಷಣ ಮಾತ್ರ ವಿದೇಹ ಸ್ಥಿತಿಯೊಳಗಿದ್ದು ಸರ್ವ ಜಗತ್ತನ್ನು ಮರೆತು ಬಿಟ್ಟರು. ಆ ಆನಂದ ಕೇಂದ್ರದಿಂದ ಆನಂದ ಕಿರಣಗಳು ಪಸರಿಸಿ ಅದರೊಳಗೆ ಅಲ್ಲಿದ್ದ ಭಕ್ತ ಜನರೆಲ್ಲರೂ ನಿಮಗ್ನರಾದರು. ಆ ಭಕ್ತರಾದರೂ ಪ್ರೇಮಾಶ್ರುಗಳನ್ನು ಸುರಿಸುವಂತವರಾದರು. ತ್ರಿಭುವನದಲ್ಲಿಯೂ ಸರ್ವತ್ರ ಆನಂದವು ತುಂಬಿ ಮತ್ತೆ ಉಳಿಯಿತು. ಕೂಡಲೇ ಪರಸ್ಪರ ನಮಸ್ಕಾರ ಮಾಡಿದರು. ಆಗ ಬ್ರಹ್ಮ ಚೈತನ್ಯ ಮಹಾರಾಜರನ್ನು ಕೈ ಹಿಡಿದು ಕರೆದುಕೊಂಡು ಬಂದು ಸಿದ್ಧಾರೂಢರು ತಮ್ಮ ಆಸನದ ಮೇಲೆಯೇ ಕೂಡಿಸಿ ತಾವು ಅವರು ಏಕಾಸನದಲ್ಲಿ ಕುಳಿತುಕೊಂಡರು. ಆಗ ಸದ್ಗುಣ ಖಣಿಯಾದ ಮಹಾರಾಜರು ಸದ್ಗುರು ಸಿದ್ಧಾರೂಢರನ್ನು ಕುರಿತು ಈ ಪ್ರಕಾರ ಅಮೃತ ವಾಣಿಯನ್ನ ನುಡಿಯುವಂತವರಾದರು. ಹೇ ಸದ್ಗುರು ಸಿದ್ಧಾರೂಢ ಸ್ವಾಮಿಯೇ, ಈ ದೇಹವು ಗೋಂದವಲೆ ಗ್ರಾಮದಲ್ಲಿರುತ್ತಿರುವುದು. ಇದರ ಸ್ನೇಹಿತರಾಗಿರುವ ಕೆಲವು ದೇಹಗಳು ಈ ಗ್ರಾಮದಲ್ಲಿ ಇರುತ್ತಿದ್ದು ಇವರ ಸಲುವಾಗಿ ಇಂದು ಇಲ್ಲಿಗೆ ಬಂದಿರುವುದು. ಆ ದೇಹಗಳು ಇದನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ಬಂದಿರುತ್ತದೆ. ಈಗ ತಮ್ಮ ದರ್ಶನಕ್ಕೆ ಪ್ರಾಪ್ತವಾಗಿ ಆನಂದ ಹೊಂದಿತು. ಈ ದೇಹವು ಸರ್ವಕಾಲ ರಾಮ ರಾಮ ಅನ್ನುತ್ತದೆ ಮತ್ತು ಮುಮೋಕ್ಷಿಗಳಿಗೂ ಅನ್ನಲಿಕ್ಕೆ ಹಚ್ಚುತ್ತದೆ. ಇದು ಯೋಗ್ಯವು ಹೇಗೆ ಎಂಬುದರ ವಿಷಯವಾಗಿ ನಿಮ್ಮ ಅಭಿಪ್ರಾಯವನ್ನ ಹೇಳಬೇಕಾಗಿರುತ್ತದೆ. ಈ ಪ್ರಕಾರವಾದ ಮಧುರ ವಚನವನ್ನ ಕೇಳಿ ಸಿದ್ಧಾರೂಢರ ಹೃದಯದಲ್ಲಿ ಬಹು ಆನಂದವಾಯಿತು. ಆಮೇಲೆ ಬ್ರಹ್ಮ ಚೈತನ್ಯ ಮಹಾರಾಜರನ್ನ ಕುರಿತು ಶ್ರೀ ಸಿದ್ಧರು ಅನ್ನುತ್ತಾರೆ, ಜಗತ್ತಿನೊಳಗೆ ನಾಮದ ಹೊರತು ಎರಡನೇ ಸುಖವೇ ಇರುವುದಿಲ್ಲ. ಅದೇ ಎಲ್ಲ ಜೀವಿಗಳಿಗೆ ತಾರಕವಾಗಿರುತ್ತದೆ. ಈಶ್ವರನು ಸಹ ಅದೇ ಜಪಿಸುತ್ತಿರುವನು. ಈ ದುಃಖಮಯವಾದ ಸಂಸಾರದೊಳಗೆ ನಾಮವೊಂದೇ ಸಾರಭೂತವಾಗಿದ್ದು ಅದರಿಂದಲೇ ಸರ್ವೇಶ್ವರನು ಬಂಧಿಸಲ್ಪಟ್ಟು ಭಕ್ತರ ಭಾರವನ್ನೆಲ್ಲ ಆತನೇ ವಹಿಸುತ್ತಿರುವನು. ನಾಮಕ್ಕಿಂತಲೂ ಹೆಚ್ಚಿನ ಸಾಧನವಿಲ್ಲ. ಇತರ ಎಲ್ಲವೂ ಬಂಧನಗಳೇ ಇರುತ್ತವೆ. ನಾಮದಿಂದಲೇ ಸರ್ವರಿಗೂ ತಾರಣವಾಗುತ್ತದೆ.
ನಾನಾದರೂ ಅದನ್ನೇ ಜಪಿಸುತ್ತಿರುವೆನು. ಎಲ್ಲಾ ಭಕ್ತ ಜನರಿಗಾದರೂ ಅದನ್ನೇ ಉಪದೇಶಿಸುತ್ತೇನೆ. ರಾತ್ರಿಯ ಉತ್ಸವ ಕಾಲದಲ್ಲಿ ನಾಮದ ಜಪವು ಅಹೋರಾತ್ರಿ 7 ತನಕ ನಡೆಯುತ್ತಿರುವುದು. ರಾಮನಾಮವೇ ಸತ್ಯವೆಂದು ಅಖಿಲ ವೇದಾಂತವು ಗರ್ಜಿಸುತ್ತದೆ. ಸರ್ವಭೂತಾಂತರ್ಗತವಾದ ಆತ್ಮರಾಮನಿಗೆ ರಾಮನೆಂಬ ನಾಮಧೇಯವು. ಜನರ ಉದ್ಧಾರಾರ್ಥವಾಗಿ ತಮ್ಮ ಅವತಾರವಿರುವುದು. ನಾಮೋಪದೇಶದಿಂದಲೇ ಉದ್ಧಾರ ಮಾಡಿರುತ್ತೀರಿ. ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದ ಸಂತರ ಕಾರ್ಯವೇ ಇಲ್ಲ. ಸದ್ಗುರು ಸಿದ್ಧಾರೂಢರ ಮುಖದಿಂದ ಈ ಭಾಷಣವನ್ನ ಕೇಳಿ ಬ್ರಹ್ಮಚೈತನ್ಯ ಮಹಾರಾಜರು ಬಹಳ ಆನಂದಭರಿತರಾದರು. ಭಕ್ತರೆಲ್ಲರೂ ಆನಂದದಿಂದ ಜಯ ಜಯಕಾರವನ್ನು ಗರ್ಜಿಸಿ ಇಬ್ಬರು ಮಹಾತ್ಮರ ಪಾದಕ್ಕೆ ಬೀಳುವಂತವರಾದರು. ಆಗ ಸ್ತ್ರೀಯರು ಪಂಚಾರತಿಗಳನ್ನು ತೆಗೆದುಕೊಂಡು ಬಂದು ಸುಸ್ವರದಿಂದ ಮಂಗಲ ಪದಗಳನ್ನ ಹಾಡುತ್ತಾ ಇಬ್ಬರಿಗೂ ಬೆಳಗಿದರು. ಎಲ್ಲರಿಗೂ ಅಪರೂಪವಾದ ಆನಂದ ಉಂಟಾಯಿತು. ಅನಂತರ ಮಹಾರಾಜರಿಗೆ ಹಸ್ತ ಹಿಡಿದು ಸಿದ್ಧ ಸದ್ಗುರುಗಳು ಮಠದೊಳಗೆ ಕರೆದುಕೊಂಡು ಹೋಗಿ ಫಲಾಹಾರ ದ್ರವ್ಯಗಳನ್ನ ತಂದು ಅವರ ಮುಂದೆ ಇಡುವಂತವರಾದರು. ಸದ್ಗುರುಗಳು ಸ್ವಹಸ್ತದಿಂದ ಬಾಳೆಹಣ್ಣನ್ನ ಸುಲಿದು ಮಹಾರಾಜರ ಮುಖದಲ್ಲಿ ಹಾಕಿದರು. ಒಬ್ಬರಿಗೊಬ್ಬರು ಈ ಪ್ರಕಾರ ಪರಸ್ಪರ ಪ್ರೇಮಗ್ರಾಸ ಹಾಕುತ್ತಾ ಅವರು ಆನಂದದಲ್ಲಿ ರಮಿಸುತ್ತಿದ್ದರು. ಅನಂತರ ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರೂಢರ ನಿರೂಪವನ್ನ ಪಡೆದುಕೊಂಡು ಹೊರಟು ಹೋದರು. ಆಗ ಸಚ್ಚಿದಾನಂದ ಶಾಸ್ತ್ರಿಯು ಇವರನ್ನ ಕಂಡು, ಹೇ ಸದ್ಗುರುವೇ, ನಿನ್ನ ಅಂತವನ್ನು ಹರಿಹರರಾದರೂ ತಿಳಿಯಲಾರರು. ಶ್ರೀ ಸಿದ್ಧಾರೂಢ ಯತಿಗಳಿಗೆ ಭೇಟಿಯಾದಿರಿ. ನನಗೆ ಸಂತರ ಮಹಿಮಾ ತಿಳಿಯದು ಎಂದು ಸದ್ಭಾವದಿಂದ ನಿಮಗೆ ಕೇಳುತ್ತೇನೆ. ಸದ್ಗುರು ಸಿದ್ಧಾರೂಢರು ಹೇಗಿರುವರು ಎಂಬ ವಿಷಯವನ್ನು ಕೃಪೆ ಮಾಡಿ ನನಗೆ ಹೇಳಬೇಕಾಗಿ ಪ್ರಾರ್ಥಿಸುವೆನು ಎಂದು ನುಡಿದನು. ಅದಕ್ಕೆ ಮಂಗಳ ಧಾಮನಾಗಿಯೂ ಯಾವಾತನ ಹೃದಯವು ರಾಮನೇ ತಾನಾಗಿಯೂ ಇರುವ ಆ ಮಹಾತ್ಮನು ಜ್ಞಾನೋತ್ತಮರಾಗಿರುವ ಸಿದ್ಧಾರೂಢರ ರೂಪಿಂದ ಸಾಕ್ಷಾತ್ ಜ್ಞಾನೇಶ್ವರರೇ ಅವತರಿಸಿದ್ದಾರೆ. ಪೂರ್ವದಲ್ಲಿ ಮಹಾರಾಷ್ಟ್ರ ದೇಶದಲ್ಲಿ ಅವತಾರವಾಯಿತು. ಈಗ ಕರ್ನಾಟಕ ದೇಶವನ್ನು ಉದ್ಧರಿಸುವುದಕ್ಕೋಸ್ಕರ ಪ್ರತ್ಯಕ್ಷ ಜ್ಞಾನ ದೇವರೇ ಸಿದ್ಧ ಯತೀಶ್ವರರೆಂಬ ನಾಮದಿಂದ ಜನ್ಮವನ್ನ ತೊಟ್ಟು ಬಂದಿದ್ದಾರೆ ಎಂದು ಹೇಳಿದ ವಚನವನ್ನ ಕೇಳಿ ಶಾಸ್ತ್ರಿಗೆ ಪರಮಾನಂದವಾಯಿತು. ಆಮೇಲೆ ಸುಗುಣನಾದ ಶಾಸ್ತ್ರಿಯು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರೂಢರಿಗೆ ವಂದಿಸಿ, ಹೇ ಸಿದ್ಧಾರೂಢ ಯತಿರಾಯರೇ, ನಿಮ್ಮ ದರ್ಶನಕ್ಕೆ ಬ್ರಹ್ಮಚೈತನ್ಯ ಮಹಾರಾಜರು ಬಂದಿದ್ದರು. ಅವರ ಮಹಿಮಾ ಹೇಗಿದೆ ಎಂಬುದನ್ನ ಅಜ್ಞ ಭಾವದಿಂದ ಪ್ರಾರ್ಥಿಸುತ್ತಿರುವ ನನಗೆ ನಿರೂಪಿಸತಕ್ಕದ್ದು. ಯಾಕೆಂದರೆ ಸಂತರ ಹೃದಯವನ್ನು ಸಂತರೇ ಬಲ್ಲರು, ಹೊರತು ನಮ್ಮಂತವರಿಗೆ ಅವರ ಅಂತಸ್ಥಿತಿ ತಿಳಿಯದು ಎಂದು ನಾನು ವಿಚಾರಿಸುವಂತಹದ್ದಾಗಿರುತ್ತದೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಸಿದ್ಧರಾಯರು, ಇವರು ರಾಮದಾಸರೇ ಬ್ರಹ್ಮಚೈತನ್ಯ ಎಂಬ ಹೆಸರಿನಿಂದ ಈ ಪೃಥ್ವಿಯ ಮೇಲೆ ಅವತರಿಸಿರುತ್ತಾರೆಂದು ನಾನು ತಿಳಿಯುವೆನು. ಮುಮುಕ್ಷು ಜನರ ಪುಣ್ಯವೇ ಒಟ್ಟುಗೂಡಿ ಈ ನಿರ್ಮಲವಾದ ದೇಹವು ನಿರ್ಮಿಸಲ್ಪಟ್ಟಿದೆ ಎಂಬ ಈ ಪ್ರಬಲವಾದ ವಾಕ್ಯವನ್ನ ಚಿತ್ತೈಸಿ ಶಾಸ್ತ್ರಿಗೆ ಅತ್ಯಂತ ಆನಂದವಾಯಿತು. ಇಂಥ ಅಗಾಧವಾದ ಸಂತರ ಮಹಿಮೆಯನ್ನು ಶ್ರವಣ ಮಾಡುವುದರಿಂದ ಚಿತ್ತ ಶುದ್ಧಿಯಾಗಿ ಆಮೇಲೆ ಗುರುಪ್ರಸಾದದಿಂದ ಅಂತಃಕರಣದಿಂದ ಜ್ಞಾನವು ಉದಯವಾಗುವುದು. ಮುಂದಿನ ಅಧ್ಯಾಯದಲ್ಲಿ ಸಿದ್ಧಾರೂಢರಿಗೆ ಪರಮ ಪ್ರಿಯನಾಗಿರುವಂತಹ ಸಚ್ಚಿದಾನಂದ ಚೈತನ್ಯವೆಂಬ ನಾಮಧೇಯವುಳ್ಳ ತಮ್ಮಣ್ಣ ಶಾಸ್ತ್ರಿಯ ಅತಿ ಸುರಸವಾದ ಚರಿತ್ರವಿರುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮನೋಹರವಾದ ಈ 43ನೇಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶ್ರೀ ಸದ್ಗುರು ಗುರುನಾಥ ಆರೂಢ ಸ್ವಾಮಿ ಮಹಾರಾಜ್ ಕಿ ಜೈ. सकल साधु संत महाराज की जय. जय जय श्री रघुवीर समर्थ. श्री गुरुदेव दत्त.